ನಿಖಿಲ್ ವರ್ಸಸ್ ಡಿಕೆಶಿ ನಡುವೆ ಸ್ಟೇಟಸ್ ವಾರ್ ಜೋರಾಗಿದೆ. ಈಗ ಅವನ ಸ್ಟೇಟಸ್ ಗೊತ್ತಿಲ್ಲ ಎಂದ ಡಿಕೆಶಿಗೆ ನಿಖಿಲ್ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಅವರಿಗೆ ಡಿಸಿಎಂ ಸ್ಟೇಟಸ್ ಕೊಟ್ಟಿರೋದು ನಾಡಿನ ಜನರು ಭಿಕ್ಷೆ ಕೊಟ್ಟಿದ್ದಾರೆ. ದುರಹಂಕಾರ ಪಡದೆ ತಲೆ ತಗ್ಗಿಸಿ ಜನರಿಗೆ ಗೌರವ ಕೊಡಿ. ಡಿಕೆಶಿಗೆ ದುಡ್ಡಿನ ಮದ ತಲೆಗೆ ಏರಿದೆ ಅಂತ ನೇರವಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ನಿಖಿಲ್ ಕುಮಾರಸ್ವಾಮಿ ಏನು ಅಂತ ಜನ ತೋರಿಸಿಕೊಡ್ತಾರೆ. ಮಿಸ್ಟರ್ ಶಿವಕುಮಾರ್ ಅವರು ತಲೆ ಕೆಡಿಸಿಕೊಳ್ಳೋದು ಬೇಡ. ಅವರು ತಮ್ಮ ಕೂಲಿ ಸಿಕ್ಕಿಲ್ಲ ಅಂತ ಬಾಯಿ ಬಡ್ಕೊಂಡು ಓಡಾಡ್ತಾರೆ. ಅದೇನೋ ದುಡ್ದಿದ್ದೀನಿ ಅಂತಿರಲ್ಲ, ದೆಹಲಿಗೆ ಹೋಗಿ ಕೂಲಿ ತಗೊಂಡು ಬರಲಿ ಅಂತ ನಿಖಿಲ್ ಲೇವಡಿ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ನಾವು ಗಮನಿಸ್ತಾ ಇದ್ವಿ, ಕುಮಾರಸ್ವಾಮಿ ವರ್ಸಸ್ ಡಿಕೆ ಶಿವಕುಮಾರ್ ಅನ್ನೋ ತರ ಆಗ್ತಾ ಇತ್ತು, ವಾಕ್ ಸಮರ ನಡೀತಾ ಇತ್ತು. ಬಟ್ ಇದೇ ಮೊದಲ ಬಾರಿಗೆ ಅಂತ ಅನ್ಸುತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಮಾತಾಡಿರೋದು. ಏನೋ ದುಡ್ದಿದ್ದೀನಿ ಕೂಲಿ ಕೊಡಿ ಅಂತಾರಿಲ್ಲ, ಹೋಗಿ ದೆಹಲಿಗೆ ಕೂಲಿ ತಗೊಂಡು ಬನ್ನಿ ಅಂತ ಹೇಳಿದ್ದಾರೆ. ಇತ್ತ ಡಿಕೆ ಶಿವಕುಮಾರ್ ಅವರು ಅವನ ಸ್ಟೇಟಸ್ ಏನು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ದಕ್ಕೇನೆ ನಿಖಿಲ್ ಕುಮಾರಸ್ವಾಮಿ ಅವರು ಇಷ್ಟು ಕೆಂಡಾಮಂಡಲವಾಗಿ ಪ್ರತಿಕ್ರಿಯೆ ಕೊಟ್ಟಿರೋದು. ಸ್ಟೇಟಸ್ಸೇ ಗೊತ್ತಿಲ್ಲ ಪಕ್ಷದ ಅಧ್ಯಕ್ಷರು ಮಾಡಿದಾನೆ ಹಿಂದೆ ನರೇಂದ್ರ ಮೋದಿ ನನಗೆ ಕೇಳಿ ಆ ಹುಡುಗನ ಮೇಲೆ ಉತ್ತರ ಕೊಡೋಕೆ ನಮ್ಮ ಬೇರೆ ಲೋಕಲ್ ಅವ್ರ ಲೋಕಲ್ ಇರ್ತಾರೆ ನನಗೆ ಅವ್ರ ಸ್ಟೇಟಸ್ಸೇ ಗೊತ್ತಿಲ್ಲ ನನಗೆ ಪಕ್ಷದ ಅಧ್ಯಕ್ಷರು ಮಾಡಿದಾನೆ ಹಿಂದೆ ನರೇಂದ್ರ ಮೋದಿ ನನಗೆ ಕೇಳಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಾಹೇಬರು ನನ್ನ ಸ್ಟೇಟಸ್ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಒಂದು ಅರ್ಥಕೊಳ್ಳಿ, ಇವತ್ತು ಅವ್ರಿಗೆ ಏನು ಜನ ಸ್ಟೇಟಸ್ ಕೊಟ್ಟಿದಾರಲ್ಲ, ಉಪಮುಖ್ಯಮಂತ್ರಿ ಸ್ಟೇಟಸ್, ಇದು ನಾಡಿನ ಜನತೆ ಅವ್ರಿಗೆ ಭಿಕ್ಷೆ ಕೊಟ್ಟಿದ್ದಾರೆ. ಅದನ್ನ ಕಣ್ಣು ಗೊತ್ಕೊಂಡು ಅಧಿಕಾರ ಇದ್ದಾಗ ದುರಂಕಾರ ಪಡೆದಿರಾ, ದುಡ್ಡಿನ ಮದ ತಲೆಗೇರಿ ಜಾಸ್ತಿ ಮಾತಾಡಿದಿರಾ, ತಲೆ ತಗ್ಸಿ ಜನಗಳಿಗೆ ಗೌರವಿತವಾಗಿ ದುಡಿತಕ್ಕಂತ ಕೆಲಸ ಮಾಡ್ಲಿ. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಏನು ಅಂತಕ್ಕಂಥದ್ದು ಈ ನಾಡಿನ ಜನತೆ ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತಾರೆ. ತಲೆ ಕೆಡಿಸ್ಕೊಳ್ಳೋದು ಬೇಡ. ಮಿಸ್ಟರ್ ಶಿವಕುಮಾರ್ ಅವರು ಇಷ್ಟು ಲಘುವಾಗಿ ಮಾತನಾಡ್ತಕ್ಕಂಥದ್ದು ಬೇಡ. ಪಾಪ ನೋಡಿದೆ ಎಲ್ಲ ಇವಾಗ ಮಾತಾಡಿದ್ದಾರೆ ನಮ್ಮ GBIT ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅವ್ರ ಪ್ರೆಸ್ ಅಡ್ರೆಸ್ ನಾನೆಲ್ಲ ನೋಡ್ಕೊಂಡ್ ಬಂದಿದ್ದೀನಿ. ಪಾಪ ಮಾತಾಡಿದ್ರೆ ಅವ್ರ ಸಹೋದರ ಕೂಲಿ ಸಿಕ್ಲಿಲ್ಲ ಅಂತ ಬೀದಿ ಎಲ್ಲ ಬಾಯ್ ಬಡ್ಕೊಂಡು ಓಡಾಡ್ತಾರಲ್ಲ, ಅಲ್ಲಿ ಡೆಲ್ಲಿಗೆ ಹೋಯ್ತಾರೆ. ಅಲ್ಲಿ ಪಾಪ ಇಲ್ಲಿವರೆಗೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ಕುರ್ಚಿಯ ಒಂದು ಕಿತ್ತಾಟ ಬಡದಾಟ ಬೀದಿನಲ್ಲಿ ರಂಪಾಟ ಆಗಿ ಜನ ಇವತ್ತು ನಗುವಂತ ಪರಿಸ್ಥಿತಿ ಬಂದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡು ಪಾಪ DK ಶಿವಕುಮಾರ್ ತಮ್ಮ ಅದೆಂತದೋ ದುಡ್ದು ಬಿಟ್ಟಿದೀವಿ ಕೂಲಿ ಸಿಕ್ಕಿಲ್ಲ ಅಂತಾರಲ್ಲಪ್ಪ. ಮೊದ್ಲು ಕೂಲಿ ತಗೋ ಬರ್ಲಿ, ಅದೆಂತದೋ ದುಡ್ದವ್ರಂತೆ ಕೂಲಿ ಇಸ್ಕೊ ಬರ್ಲಿ, ಹೋಗಿ ಡೆಲ್ಲಿಗೆ ಹೋಗಿ ಕೂಲಿ ಇಸ್ಕೊ ಬರ್ಲಿ. ಜನ 136 ಜನ ಸೀಟನ್ ಗೆಲ್ಸ್ಕೊಟ್ಟವ್ರೆ. ಕುಣಿನಾರ್ದೇ ಇರೋನು ನೆಲ ಡೊಂಕಂದಂಗೆ ಅವ್ರ ಹತಾಶರಾಗದೆ ಇರ್ತಕ್ಕಂಥದಕ್ಕೆ ಆಗಿರ್ತಕ್ಕಂಥದಕ್ಕೆ ಇವೆಲ್ಲ ಚರ್ಚೆ ಇರೋದು. ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್ ಬಗ್ಗೆ ಚರ್ಚೆ ಬೇಡ. 2028ಕ್ಕೆ ಇದೇ ಮಾನ್ಯ DK ಶಿವಕುಮಾರ್ ಹಾನಿಯಾಗಿರೋದಿಲ್ಲ. ಅಧಿಕಾರ ಶಾಶ್ವತ ಅಲ್ಲ.